ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಪ್ರೊಫೆಷನಲಿಸ್ಟ್ ಐ ಉದಯ್ ಸಿಂಗ್ ಅಡ್ವೊಕೇಟ್ ಸ್ಪೀಕಿಂಗ್. ನೀವೆಲ್ಲರೂ ಸಹ ನನ್ನ ಚಾನಲನ್ನು ನೋಡ್ತಾ ಇದ್ದೀರಂತ ನಾನು ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇವತ್ತು ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಂತಂದರೆ ತಂದೆಯ ಎರಡನೇ ಪತ್ನಿ ಅಥವಾ ಹೆಂಡತಿಯ ಮಗನಿಗೂ ಸಹ ಅನುಕಂಪದ ಆಧಾರದ ಮೇಲೆ ಉದ್ಯೋಗವನ್ನು ಪಡೆಯುವಂಥ ಹಕ್ಕಿದೆ ಅಂತೇಳ್ಬಿಟ್ಟು ಪಾಟ್ನಾ ಹೈಕೋರ್ಟ್ ಒಂದು ಐತಿಹಾಸಿಕವಾದಂಥ ತೀರ್ಪನ್ನು ಕೊಟ್ಟಿದೆ. ಈ ಒಂದು ಎರಡನೇ ಹೆಂಡತಿ ಮಗನಿಗೆ ಉದ್ಯೋಗದಲ್ಲಿ ಹಕ್ಕು ಇದೆಯೋ ಇಲ್ಲೋ ಎಂಬತಕ್ಕಂಥ ಒಂದು ಪ್ರಶ್ನೆ ತಂದೆ ತೀರಿಕೊಂಡ ನಂತರ ಬರುವಂಥ ಪ್ರಶ್ನೆಗೆ ಒಂದು ಸ್ಪಷ್ಟವಾದಂಥ ಒಂದು ತೀರ್ಪನ್ನು ಪಾಟ್ನಾ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಈ ಒಂದು ಪ್ರಕರಣದ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಒಂದಿಷ್ಟು ವಿವರಣೆ ವಿಶ್ಲೇಷಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಈ ಒಂದು ಪ್ರಕರಣದಲ್ಲಿ ಒಬ್ಬ ಸರ್ಕಾರಿ ಉದ್ಯೋಗಿ ನೀರಾವರಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ. ತನ್ನ ಜೀವಿತದ ಅವಧಿಯ ಒಳಗಡೆ ಎರಡನೇ ಹೆಂಡತಿಯನ್ನು ಮದುವೆ ಮಾಡ್ಕೊಂಡಿರ್ತಾನೆ ಅಥವಾ ಪತ್ನಿಯನ್ನು ಪಡ್ಕೊಂಡಿರ್ತಾನೆ. ಸೊ ಈ ರೀತಿ ಎರಡನೇ ಹೆಂಡತಿಯನ್ನು ವಿವಾಹವಾದಂಥ ಇಂಥ ಒಬ್ಬ ಉದ್ಯೋಗಿ ತಾನು ಸೇವೆಯಲ್ಲಿದ್ದಾಗಲೇ ಮರಣವನ್ನು ಹೊಂದುತ್ತಾನೆ. ಆ ರೀತಿ ಮರಣ ಹೊಂದಿದಂಥ ಸಂದರ್ಭದೊಳಗಡೆ ಇವನ ಅನುಕಂಪದ ಆಧಾರದ ಉದ್ಯೋಗಕ್ಕೋಸ್ಕರ ಮೊದಲನೇ ಹೆಂಡತಿಯ ಪುತ್ರ ಮತ್ತು ಎರಡನೇ ಹೆಂಡತಿಯ ಪುತ್ರ ಇಬ್ಬರು ಪುತ್ರರು ಸಹ ಸಂಬಂಧಪಟ್ಟಂಥ ನೀರಾವರಿ ಇಲಾಖೆಗೆ ತಮ್ಮ ಅರ್ಜಿಯನ್ನು ಸಲ್ಲಿಸ್ತಾರೆ ಅನುಕಂಪದ ಉದ್ಯೋಗಕ್ಕಾಗಿ. ಈ ರೀತಿ ಸಲ್ಲಿಸಿದಂಥ ಮೊದಲನೇ ಹೆಂಡತಿ ಪುತ್ರ ಮತ್ತು ಎರಡನೇ ಹೆಂಡತಿಯ ಪುತ್ರ ಇಬ್ಬರು ಸಲ್ಲಿಸಿದಂಥ ಅರ್ಜಿಯನ್ನ ಸ್ವೀಕರಿಸಿದಂಥ ನೀರಾವರಿ ಇಲಾಖೆ ಕರ್ನಾಟಕ ಸರ್ಕಾರದ ಆಡಳಿತಾತ್ಮಕ ಸುಧಾರಣಾ ಇಲಾಖೆಗೆ ಈ ಎರಡು ಅರ್ಜಿಗಳನ್ನು ಕಳಿಸಿಕೊಡ್ತದೆ. ಈ ಎರಡು ಅರ್ಜಿಗಳನ್ನು ಕಳಿಸಿಕೊಟ್ಟಂತ ಸಂದರ್ಭದೊಳಗಡೆ ಎರಡನೇ ಹೆಂಡತಿಯನ್ನ ಮರಣ ಹೊಂದಿದಂಥ ವ್ಯಕ್ತಿ ಸರ್ಕಾರದ ಅನುಮತಿ ಇಲ್ಲದೆ ವಿವಾಹವಾಗಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿದೆ. ಹೀಗಾಗಿ ಎರಡನೇ ಹೆಂಡತಿಯ ಪುತ್ರನ ಅರ್ಜಿಯನ್ನು ನೀರಾವರಿ ಇಲಾಖೆ ಇವರ ಅರ್ಜಿಯನ್ನು ತಿರಸ್ಕೃತಗೊಳ್ತದೆ. ಮೊದಲನೇ ಹೆಂಡತಿಯ ಪುತ್ರನಿಗೆ ಅಥವಾ ಪುತ್ರನ ಅರ್ಜಿಯನ್ನು ಸ್ವೀಕೃತ ಮಾಡ್ತದೆ. ಈ ರೀತಿ ಮೊದಲನೇ ಹೆಂಡತಿಯ ಪುತ್ರನ ಅರ್ಜಿಯನ್ನು ಸ್ವೀಕರಿಸಿಬಿಟ್ಟು ಎರಡನೇ ಹೆಂಡತಿ ಪುತ್ರನ ಅರ್ಜಿಯನ್ನು ತಿರಸ್ಕೃತಗೊಳಿಸಿ ಆದೇಶವನ್ನು ಹೊರಡಿಸಿದಂಥ ಸಂದರ್ಭದಲ್ಲಿ ಆ ಆದೇಶವನ್ನ ಪ್ರಶ್ನಿಸಿಬಿಟ್ಟು ಎರಡನೇ ಹೆಂಡತಿಯ ಪುತ್ರನು ಪಾಟ್ನಾ ಹೈಕೋರ್ಟಿಗೆ ಒಂದು ಮೇಲ್ಮನವಿಯನ್ನು ಸಲ್ಲಿಸ್ತಾನೆ, ಅಪೀಲ್ ಹೋಗ್ತಾನೆ. ಇದಕ್ಕಿಂತ ಮೊದಲು ಏಕಸದನ ಪೀಠಕ್ಕೆ ಅಪೀಲನ್ನು ಹೋದಂಥ ಸಂದರ್ಭದಲ್ಲಿ ಏಕಸದನ ಪೀಠ ಎರಡನೇ ಹೆಂಡತಿಯ ಅರ್ಜಿಯನ್ನು ತಿರಸ್ಕೃತಗೊಳಿಸಿ ಆದೇಶ ಮಾಡ್ತದೆ. ಆ ಆದೇಶದ ವಿರುದ್ಧವಾಗಿ ವಿಭಾಗೀಯ ಪೀಠಕ್ಕೆ ಪಾಟ್ನಾ ಹೈಕೋರ್ಟಿನ ವಿಭಾಗೀಯ ಪೀಠಕ್ಕೆ ಅಪೀಲನ್ನು ಹೋಗ್ತಾನೆ. ಸೊ ಇಂಥ ಒಂದು ಪ್ರಕರಣವನ್ನ, ಈ ಮೇಲ್ಮನವಿಯ ಪ್ರಕರಣವನ್ನ ವಿಚಾರಣೆಗೆ ಕೈಗೊಂಡಂತ ಹೈಕೋರ್ಟ್ ಮಾನ್ಯ ನ್ಯಾಯಾಲಯ ಈ ನೀರಾವರಿ ಇಲಾಖೆಯ ಒಂದು ನಿರ್ಣಯ ಮತ್ತು ಆಡಳಿತಾತ್ಮಕ ಸುಧಾರಣೆಗಳು ತೆಗೆದುಕೊಂಡಿರ್ತಕ್ಕಂಥ ಸಂಕೀರ್ಣತೆಯ ನಿರ್ಧಾರಗಳನ್ನು ಸಂಪೂರ್ಣವಾಗಿ ವಿಚಾರಣೆಯನ್ನು ಮಾಡಿಬಿಟ್ಟು ಸೊ ಈ ಒಂದು ವಿಚಾರಣೆ ಕೈಗೊಂಡಿರ್ತಕ್ಕಂಥ ಪಾಟ್ನಾ ಹೈಕೋರ್ಟಿನ ವಿಭಾಗೀಯ ಪೀಠದ ನ್ಯಾಯಾಧೀಶರುಗಳಾಗಿರ್ತಕ್ಕಂಥ ಸುಧೀರ್ ಸಿಂಗ್ ಮತ್ತು ರಾಜೇಶ್ ಕುಮಾರ್ ವರ್ಮಾ ಎಂಬತಕ್ಕಂಥ ವಿಭಾಗೀಯ ನ್ಯಾಯಪೀಠದ ನ್ಯಾಯಾಧೀಶರುಗಳು ಈ ಮೊದಲು ಮಾಡಿರ್ತಕ್ಕಂಥ ಏಕಸದನ ನ್ಯಾಯಾಲಯದ ನಿರ್ದೇಶದ ಆದೇಶವನ್ನು ರದ್ದುಪಡಿಸಿ ತಿರಸ್ಕೃತಗೊಳಿಸಿದೆ. ಯಾಕಂದರೆ ಎರಡನೆಯ ಹೆಂಡತಿಯ ಮಗ ಎಂಬತಕ್ಕಂಥ ಕಾರಣಕ್ಕೋಸ್ಕರ ಮತ್ತು ಅವರು ಸಹಾನುಭೂತಿಯ ರಜೆಗೆ ಅರ್ಹರಲ್ಲ ಎಂಬತಕ್ಕಂಥ ಕಾರಣವನ್ನು ಒಡ್ಬಿಟ್ಟು ಏನು ಏಕಸದನ ನ್ಯಾಯಪೀಠ ಎರಡನೇ ಹೆಂಡತಿಯ ಅನುಕಂಪದ ಆಧಾರದ ಮೇಲೆ ಅರ್ಜಿಯನ್ನು ತಿರಸ್ಕೃತಗೊಳಿಸಿ ಆದೇಶ ಹೊರಡಿಸಿದೆ. ಆ ಆದೇಶ ತಪ್ಪಾಗಿದೆ.
ಅದು ಸಕಾರಣ ಅಲ್ಲ ಎಂಬತಕ್ಕಂಥ ಹಿನ್ನೆಲೆಯನ್ನು ಹೈಕೋರ್ಟ್ ಸ್ಪಷ್ಟವಾಗಿ ವ್ಯಕ್ತಪಡಿಸಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ತಂದೆನೂ ತೀರ್ಕೊಂಡಿದ್ದಾನೆ ಮತ್ತು ಎರಡನೇ ಹೆಂಡತಿ ಆಗಿರ್ತಕ್ಕಂಥ ತಾಯಿನೂ ಕೂಡ ತೀರ್ಕೊಂಡಿದ್ದಾಳೆ. ಅಂದ ಮಾತ್ರಕ್ಕೆ ಮಗನಾದಂಥವನು ತನ್ನ ಹಕ್ಕುಗಳಿಂದ ವಂಚಿತನಾಗಲಿಕ್ಕೆ ಸಾಧ್ಯವಿಲ್ಲ ಮತ್ತು ಅವನ ಹಕ್ಕುಗಳನ್ನು ಕಿತ್ತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎಂಬತಕ್ಕಂಥದ್ದನ್ನು ಪಾಟ್ನಾ ಹೈಕೋರ್ಟು ತನ್ನ ವಿಚಾರಣೆಯಲ್ಲಿ ಸ್ಪಷ್ಟವಾಗಿ ವಿವರಿಸಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಸೇವಾ ನಿಯಮಗಳ ತಾಂತ್ರಿಕತೆಯ ಕಾರಣಗಳನ್ನು ಒಡ್ಡಿಬಿಟ್ಟು ಪ್ರತಿಯೊಂದು ಮಗುವಿನ ನೈಸರ್ಗಿಕ ಹಕ್ಕಾಗಿರ್ತಕ್ಕಂಥ ಹಕ್ಕುಗಳನ್ನು ಅಸ್ಥಿರಗೊಳಿಸಬಾರ್ದು ಮತ್ತು ಅಂಥ ಹಕ್ಕುಗಳಿಗೆ ಈ ಒಂದು ತಾಂತ್ರಿಕ ಅಂಶಗಳು ಅಡ್ಡಿ ಉಂಟಾಗಬಾರದು ಎಂದು ಮಾನ್ಯ ನ್ಯಾಯಾಲಯ ತನ್ನ ಆದೇಶದಲ್ಲಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗಾಗಿ ಪಾಟ್ನಾ ಹೈಕೋರ್ಟು ಈ ನೀರಾವರಿ ಇಲಾಖೆ ಇರ್ಬೋದು ಮತ್ತು ಕರ್ನಾಟಕ ಆಡಳಿತಾತ್ಮಕವಾದಂಥ ಸುಧಾರಣಾ ಇಲಾಖೆಗಳು ಕೈಗೊಂಡಿರ್ತಕ್ಕಂಥ ನಿರ್ಣಯಗಳನ್ನು ಪುನರ್ ಪರಿಶೀಲನೆ ಮಾಡಿ ನಿರ್ಣಯವನ್ನು ಕೈಗೊಳ್ಳಬೇಕು. ಎರಡನೇ ಹೆಂಡತಿಯ ಪುತ್ರ ಎಂಬ ಕಾರಣಕ್ಕೆ ಮಾತ್ರ ಮತ್ತು ಅವನಿಗೆ ಯಾವುದೇ ಒಂದು ಅನುಕಂಪದ ಆಧಾರ ಉದ್ಯೋಗ ಪಡೆಯಲಿಕ್ಕೆ ಅರ್ಹನಲ್ಲ ಎಂಬತಕ್ಕಂಥ ಏಕೈಕ ಕಾರಣವನ್ನು ಒಡ್ಬಿಟ್ಟು ಅವನ ಅರ್ಜಿಯನ್ನು ತಿರಸ್ಕೃತಗೊಳಿಸಿರ್ತಕ್ಕಂಥದ್ದು ಸರಿಯಲ್ಲ ಎಂಬತಕ್ಕಂಥದ್ದನ್ನು ಹೈಕೋರ್ಟ್ ತನ್ನ ವಿಚಾರಣೆಯಲ್ಲಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾವುದೇ ಸರ್ಕಾರಗಳು ಅನುಕಂಪದ ಆಧಾರದ ಮೇಲೆ ಉದ್ಯೋಗವನ್ನು ಕೊಡುವಂಥ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಅರ್ಹತೆ ಮತ್ತು ದೋಷಗಳನ್ನು ಸ್ಪಷ್ಟವಾಗಿ ಪರಿಗಣಿಸಿ ಅವುಗಳನ್ನು ಸ್ಪಷ್ಟವಾಗಿ ಪರಿಗಣಿಸಬೇಕು ಮತ್ತು ಅರ್ಥ ಮಾಡಿಕೊಳ್ಬೇಕು. ಈ ಒಂದು ದೋಷಗಳ ಸ್ಪಷ್ಟತೆಯ ಅರ್ಥವನ್ನು ಮಾಡ್ಕೊಂಡ್ಬಿಟ್ಟು ನಂತರದಲ್ಲಿ ತಮ್ಮ ನಿರ್ಣಯವನ್ನು ಕೊಡಬೇಕು, ನಿರ್ಧಾರವನ್ನು ಕೊಡಬೇಕು, ಆದೇಶಗಳನ್ನು ಹೊರಡಿಸ್ಬೇಕಂತೇಳಿ ಹೈಕೋರ್ಟ್ ಹೇಳ್ತಿದೆ. ಹೀಗಾಗಿ ಪಾಟ್ನಾ ಹೈಕೋರ್ಟು ಎರಡನೇ ಹೆಂಡತಿಯ ಪುತ್ರನಾಗಿದ್ದರೂ ಕೂಡ ಅವನು ಅನುಕಂಪದ ಆಧಾರದ ಮೇಲೆ ತಂದೆಯ ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ, ತಂದೆ ಮರಣದ ನಂತರ ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಅರ್ಹನಾಗಿರ್ತಾನೆ ಎಂಬತಕ್ಕಂಥ ಸ್ಪಷ್ಟ ಆದೇಶವನ್ನು ಹೇಳ್ತಾ ಈ ಒಂದು ಪ್ರಕರಣದೊಳಗಡೆ ನೀರಾವರಿ ಇಲಾಖೆ ಮತ್ತು ಆಡಳಿತಾತ್ಮಕ ಸುಧಾರಣಾ ಇಲಾಖೆಗಳು 3 ತಿಂಗಳೊಳಗಡೆ ಉದ್ಯೋಗದ ಪ್ರಕ್ರಿಯೆಯನ್ನು ಮರುಸ್ಥಾಪನೆ ಮಾಡಬೇಕು ಮತ್ತು 3 ತಿಂಗಳೊಳಗಡೆ ಆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವಂಥ ನಿರ್ಧಾರವನ್ನು ಕೈಗೊಳ್ಳಬೇಕಂತೇಳಿ ಪಾಟ್ನಾ ವಿಭಾಗೀಯ ಪೀಠದ ಹೈಕೋರ್ಟಿನ ನ್ಯಾಯಾಧೀಶರುಗಳಾಗಿರ್ತಕ್ಕಂಥ ಸುಧೀರ್ ಸಿಂಗ್ ಇರ್ಬೋದು ಮತ್ತು ರಾಜೇಶ್ ಕುಮಾರ್ ವರ್ಮಾರ್ ಅವರು ಇಂಥ ಒಂದು ಸ್ಪಷ್ಟವಾದಂಥ ಒಂದು ಐತಿಹಾಸಿಕ ತೀರ್ಪನ್ನು ಕಾಂಪೆನ್ಸೇಷನ್ ಗ್ರೌಂಡ್ ಮೇಲೆ ಎರಡನೇ ಹೆಂಡತಿಯ ಮಗನೂ ಸಹ ತಂದೆಯ ಮರಣದ ನಂತರ ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಅರ್ಹನಾಗಿರ್ತಾನೆ ಎಂಬತಕ್ಕಂಥ ಒಂದು ಸ್ಪಷ್ಟ ಆದೇಶವನ್ನು ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಹೀಗಾಗಿ ಎರಡನೇ ಹೆಂಡತಿಯ ಪುತ್ರನಿಗೂ ಸಹ ಕಾನೂನುಬದ್ಧವಾದಂಥ ಹಕ್ಕುಗಳು ಇದ್ದಾವೆ ಎಂಬತಕ್ಕಂಥದ್ದನ್ನು ಈ ಒಂದು ನಿರ್ಣಯದ ಮೂಲಕ ನಾವು ತಿಳ್ಕೊಳ್ಳಿಕ್ಕೆ ತುಂಬ ಅವಶ್ಯಕತೆ ಆಗಿದೆ ಅಂತೇಳಿ ಕಕ್ಷಿಕಾರರು, ಸಾರ್ವಜನಿಕರು ಎಲ್ಲರೂ ತಿಳ್ಕೊಳ್ಳಿ ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ನಾನು ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮವನ್ನು ಹೇಳ್ತೀನಿ. ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.